ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಸೆಕೆಂಡ್ ಡೇ ನಮ್ಮ ಫ್ರೆಂಡ್ ಮನೇಲಿ ಕಳೀತಾ ಇರೋದು. ಆಲ್ರೆಡಿ ಫಸ್ಟ್ ದಿನ ಹೇಗೆ ಕಳೆದ್ವಿ, ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಬ್ಲಾಗಲ್ಲಿ ನೋಡಿರ್ತೀರಾ. ಇದು ಎರಡನೇ ದಿನ ಏನೇನಾಯಿತು ಅಂತಂದರೆ, ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲೇ ದೇವಸ್ಥಾನದಲ್ಲಿ ಪೂಜೆ ಇತ್ತು. ಸೊ ಪೂಜೆ ಮುಗಿಸ್ಕೊಂಡು ತುಂಬ ರಶ್ ಇತ್ತು, ಅಲ್ಲಿ ವ್ಲಾಗ್ ಎಲ್ಲ ಮಾಡಲಿಕ್ಕಾಗಿಲ್ಲ, ಅಷ್ಟು ಜನ, ಅದಕ್ಕೆ ವ್ಲಾಗ್ ಮಾಡ್ಕೊಂಡಿಲ್ಲ. ಸೊ ಪೂಜೆ ಇಲ್ಲಿಂದನೇ ಬೇಕಾದ್ರೆ ಟೆಂಪಲ್ ತೋರಿಸ್ತೀನಿ. ಅವ್ರ ಮನೆಯಿಂದ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಟೆಂಪಲ್ ಕಾಣಿಸುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಫೈನಲಿ ಬಂದ್ವಿ. ನಾವು ಬಂದ ಮೇಲೆ ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ನನ್ನ ಫ್ರೆಂಡ್ ನೋಡಿ ಯಾವ ಥರ ರೆಡಿ ಆಗಿದ್ದಾರೆ. ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ನಮ್ಮ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಚರಿಮಾ ಕೂಡ ಮಲಗಿಬಿಟ್ಟಿದ್ದಾಳೆ. ಸೊ ಇವಾಗ ಟೈಮ್ ಎಷ್ಟಾಯಿತು? 11:30 12 ಆಗಿದೆ ಟೈಮು. ಸೊ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಹಾಗೆಯೇ ಇವತ್ತು ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾಳೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನೋಡೋಣ, ನಾಳೆ ಬೆಳಿಗ್ಗೆ ಹೊರಡ್ತೀವಿ. ಸೊ ಅಲ್ಲಿ ತನಕ ಏನೇನು ಮಾಡ್ತೀವಿ ಏನೇನು ಅಂತ ಕ್ಯಾಪ್ಚರ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು. ನೆನ್ನೆ ನೈಟ್ ವಿಡಿಯೋದಲ್ಲೂ ನಾನು ದೇವಸ್ಥಾನನ ಹಾಕಿದ್ದೆ. ಸೊ ಅಷ್ಟಾಗಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಇದೇ ಟೆಂಪಲ್ಲು, ಇಲ್ಲೂ ಒಂದು ಟೆಂಪಲ್ ಇದೆ. ಸೊ ಇದು ಒಂದು ಟೆಂಪಲ್. ಜನ ನೋಡಿ ಹೇಗಿದ್ದಾರೆ ಅಂತ. ತುಂಬ ಚಿಕ್ಕ ಟೆಂಪಲ್ಲು, ಫುಲ್ ತುಂಬಿಕೊಂಡಿದ್ದಾರೆ ಜನ. ಚರಿಮಾ ಮಲಗಿದ್ದವಳು ಇವಾಗ ಎದ್ದು ಇವಾಗ ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀವಿ ಕೆಳಗಡೆ. ಸೊ ಚರಿ ಆಯ್ ಮಾಡು. ಇಬ್ರು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ದೀವಿ. ಆಯ್ ಮಾಡು, ನೀನು ಆಯ್ ಮಾಡು. ನಿನ್ನ ಹೆಸರೇನು? ಸಾಹಿತ್ಯ. ಓಕೆ ಬನ್ನಿ ಊಟಕ್ಕೆ ಹೋಗೋಣ. ಗೈಸ್, ಊಟ ಮುಗಿಸ್ಬಿಟ್ಟು ಜೋಕಾಲಿ ಕೂತಿದ್ದೀನಿ. ಒಂಥರ ಚೆನ್ನಾಗಿದೆ ಇದು. ನಾನು ಕಿರಣ್ಗಳಿಗೆ ತರಿಸ್ಕೋಬೇಕು. ಚೆನ್ನಾಗಿದೆ, ಬಟ್ ನಮ್ಮ ಮನೇಲಿ ಸ್ಪೇಸ್ ಇಲ್ಲ ಹಾಕೋಕ್ಕೆ. ಇಲ್ಲಾಂದರೆ ತರಿಸ್ಕೊಂಡು ಹಾಕೋಬೋದಿತ್ತು. ಚೆನ್ನಾಗಿದೆ, ನಿದ್ದೆ ಬರುತ್ತೆ, ಹಂಗೆ ತುಕ್ಕಡಿಸ್ಕೊಂಡಿರ್ಬೋದು. ಸೊ ಗೈಸ್, ನಿನ್ನೆ ನಾವು ಮಾತಾಡ್ಕೊಂಡು ನೈಟ್ ಮಲಗಿದ್ದೇ 3 o'clock. ನಿದ್ದೆ ಇಳಿಸ್ತೈತೆ. ಸೊ ಎಲ್ಲರೂ ಒಂದು ರೌಂಡ್ ಒಂಚೂರು ನಿದ್ದೆ ಮಾಡೋಣ ಅಂತ. ಸೊ ನಿದ್ದೆ ಎಲ್ಲ ಮುಗಿಸ್ಕೊಂಡು ಸಂಜೆನೋ ಸ್ನ್ಯಾಕ್ಸ್ ಮಾಡ್ತಾಳಂತೆ. ಏನು ಸ್ನ್ಯಾಕ್ಸ್ ಅಂತ ನೋಡಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಗೈಸ್, ಮಲ್ಕೋತೀವಿ ಅಂತ ಹೇಳಿ 6:30 ಆಗಿದೆ. ಅಷ್ಟೊತ್ತು ನಿದ್ದೆ. ನಿನ್ನೆ 3 ಗಂಟೆ ಆ್ಯಕ್ಚುಲಿ ಮಲಗುವಾಗ. ಇವಾಗ ಮಲಗುವಾಗ ಎಷ್ಟು ಗಂಟೆ ಆಗಿದೆ, ಇವತ್ತು ಮಲಗುವಾಗ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. ಸೊ ಕ್ಲಿಯರಾಗಿ ಕಾಣಿಸಲ್ಲ ಅನ್ಕೋತೀನಿ. ನಮ್ಮ ಚರಿಮಾ ಅಂತೂ ಫುಲ್ ಸತಾಯಿಸಿದ್ದೀವಲ್ಲ, ನನ್ನ ಮಲಗೇ ಇಲ್ಲ. ಇವಾಗ ಮಲ್ಕೊಂಡಿರೋದು ಆ್ಯಕ್ಚುಲಿ. ಸೊ ಕಾಫಿ ಕುಡಿಯೋಣ ಫಸ್ಟು. ತಲೆನೋವು ಈ ಥರ ಆಗೋದು. ಈವ್ನಿಂಗ್ ಕಾಫಿ ಸ್ನ್ಯಾಕ್ಸ್ಗೆ ಅಂತ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ಲು. ನಿನ್ನೆ ಕೇಳಿದ್ಲು ಏನು ಬೇಕು ಅಂತ. ಸೊ ಮೆಣಸಿನ್ಕಾಯಿ ಬಜ್ಜಿ ಮಾಡು ಅಂತಂದಿದ್ದೆ. ಸೊ ಅದಕ್ಕೋಸ್ಕರ ನನಗೋಸ್ಕರ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದಾಳೆ. ಸೊ ತುಂಬಾ ಚೆನ್ನಾಗಿತ್ತು. ಅದರ ಪ್ರೋಸೆಸ್ನ ನಾನು ಹಾಕಿದ್ದೀನಿ, ನೀವು ನೋಡ್ಬೋದು ಯಾವ ರೀತಿ ಮಾಡಿದ್ಲು ಏನು ಅಂತ. ತುಂಬ ಸಿಂಪಲ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಜ್ಜಿ ಕೂಡ ತಿಂದ್ವಿ, ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ಇಷ್ಟ ಆಯಿತು ಗೈಸ್. ಸೊ ಗೈಸ್, ಬಜ್ಜಿ ತಿನ್ಕೊಂಡು ಇವಾಗ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದಾಳೆ. ಸೊ ಚರಿಮನು ಕೂಡ ಊಟ ಮಾಡ್ತಾ ಇದ್ದಾಳೆ. ತಿನ್ಕೋ. ನಾವು ಆಮೇಲೆ ತಿಂತೀವಿ. ಇನ್ನೂ ಜನ ನೋಡಿ ಹೆಂಗಿದ್ದಾರೆ, ಅಷ್ಟೇ ಜನ ಇದ್ದಾರೆ. ಇನ್ನೂ ಅಷ್ಟೇ ಜನ ಇದ್ದಾರೆ. ಇನ್ನೂ ಜನ ಜಾಸ್ತಿ ಇದ್ದಾರಲ್ವ. ಸಂಜೆ ಹೊತ್ತಂದ್ರೆ ಜನ ಜಾಸ್ತಿ, ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಜಾಸ್ತಿ ಜನ ಬಂದವರು.
ನಮ್ಮ ಹಬ್ಬಕ್ಕೂ ನಿಮ್ಮ ಹಬ್ಬಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ಇಲ್ಲಿದೆ ಹಬ್ಬ ಬೇರೆ ತರ, ನಮ್ದು ಬೇರೆ ತರ ಇದೆ. ತುಂಬಾನೇ ಡಿಫ್ರೆನ್ಸ್ ಇದೆ, ಡಿಫ್ರೆಂಟ್ ಇದೆ ಅಷ್ಟೇ. ಎರಡೂ ಚೆನ್ನಾಗಿದೆ ಬಟ್ ಡಿಫ್ರೆಂಟ್ ಆಗಿದೆ. ಜಾಗ ಮಾಡ್ಬೋದಿತ್ತು ಆ ಕಡೆ ಆ ಕಡೆ ಜಾಗ ಮಾಡ್ಕೊಳ್ಳಿ ಅಂತ ನೋಡಲಿ ಪುಟ್ಟ ಇಲ್ಲ ಯಾರು ನೆಕ್ಸ್ಟ್ ಡೇ ವ್ಲಾಗ್. ಇವತ್ತು ನಾವು ಇದು 3 days ಆಯ್ತು. ಇವತ್ತು ನಾವು ಹೋಗ್ತಾ ಇದೀವಿ. ಸೊ ಹಂಗೆ ಸ್ಕಿಪ್ ಆಗ್ಬಿಟ್ಟೆ 2 days ಇಂದ. 2 days ಅಲ್ಲಿ ಅಷ್ಟೇನು ಇರ್ಲಿಲ್ಲ ನಮ್ದು. ನೆನೆ ನೈಟ್ಗೆ ಮುಗೀತಲ್ಲ, ಸೊ ಊಟ ಮಾಡ್ಕೊಂಡು ಹಂಗೆ ಮಲ್ಕೊಬಿಟ್ವಿ. ಸೊ ಇದು ನೆಕ್ಸ್ಟ್ ಡೇ 3ನೇ ದಿನದ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾವು ಹೊರಡ್ತಿದ್ದೀವಿ. ಈವ್ನಿಂಗ್ ಒಂದು 3 ಗಂಟೆಗೆ ಹೊರಡ್ತೀವಿ. ಸೊ ಕಿರಣ್ ಕೂಡ ಅಷ್ಟೊತ್ತಿಗೆ ಬನ್ನಿ ಪಿಕ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇದೇನೋ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದಾಳೆ. ಅದ್ರ ರೆಸಿಪಿನ ಅವಳು ಹೇಳ್ತಾಳೆ, ಏನೇನು ಅಂತ ಹೇಳು. ಹೇಳು ಅಂದ್ರೆ ನೀನು ಹೇಳು, ನಾನು ಅದನ್ನ ವಿಡಿಯೋದಲ್ಲಿ ಹಾಕ್ತೀನಿ ಯಾವ ಥರ ಹೇಳು, ಪರವಾಗಿ. ಇದು ತುಂಬಾನೇ ಹೆಲ್ದಿ ಡ್ರಿಂಕ್, ಒಂದು ಡೈಲಿ ಕುಡಿತಾಳೆ. ಸೊ ಏನೇನು ಹಾಕ್ತಾಳೆ ಅಂತಂದ್ರೆ, ಫಸ್ಟ್ ಐಸ್ ಕ್ಯೂಬ್ ಅಲ್ಲಿ ಇದನ್ನ ರೆಡಿ ಮಾಡಿ ಇಟ್ಕೋತಾಳೆ. ಏನೇನು ಬೆಟ್ಟದ ನೆಲ್ಲಿಕಾಯಿ, ಆ್ಯಪಲ್ಲು ಮತ್ತು ಕ್ಯಾರೆಟು, ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೋಟು ಇಷ್ಟುದ್ದು ರುಬ್ಬಿ ಅದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಐಸ್ ಕ್ಯೂಬಲ್ಲಿ ಹಾಕಿ ಇಟ್ಕೊಳ್ಳೋದು. ಅದಾದಮೇಲೆ ಒಂದು ಗ್ಲಾಸ್ ಬಿಸಿನೀರಿಗೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಂಡು, ಅದಾದಮೇಲೆ ಐಸ್ ಕ್ಯೂಬಲ್ಲಿ ಇರುತ್ತಲ್ಲ, ಒಂದಿನಕ್ಕೆ ಇಷ್ಟು ಅಂತ ಒಂದೊಂದು ಹಾಕ್ಕೊಂಡು ಕುಡಿಯೋದು. ಸೊ ಹೆಲ್ತಿ ಡ್ರಿಂಕ್. ನಿಮಗೆ ಏರ್ ಫಾಲ್ ಆದರೆ, ಜಾಸ್ತಿ ಸ್ಕಿನ್ ಜಾಸ್ತಿ ಕಾನ್ಷಿಯಸ್ ಇರೋರೆಲ್ಲ ಇದು ಮಾಡ್ಕೊಳ್ಳೋದು, ನಮ್ಮಂಥವರೆಲ್ಲ ಇವ್ರಂಥವ್ರು ಮಾಡ್ಕೊಳ್ಳೋದು. ಜಾಸ್ತಿ ಬ್ಯೂಟಿ ಕಾನ್ಷಿಯಸ್ ಇರೋರು ಇಲ್ಲಿ ನೀನು ಫಸ್ಟು. ಸೊ ಇವಾಗ ಅವಳೊಂದು ಗ್ಲಾಸ್ ಕುಡಿದು ನನಗೆ ಟೇಸ್ಟ್ ನೋಡು ಅಂತ ಒಂದು ಗ್ಲಾಸ್ ಮಾಡಿಕೊಟ್ಟಿದ್ದಾಳೆ ಗೈಸ್. ಹೇಗಿದೆ ಏನು ಅಂತ ಗೊತ್ತಿಲ್ಲ, ಟೇಸ್ಟ್ ನೋಡ್ತೀನಿ. ನನ್ಗೆ ಗೊತ್ತಿಲ್ಲ ಆಯ್ತಾ. ನನ್ನ ತರದ್ ಗೊತ್ತಿದ್ರೆ ಬೇಡ ಅಂತಿದ್ದೆ. ನನಗೆ ನಾಟ್ ಬ್ಯಾಡ್, ಕುಡಿಬಹುದು. ಒಂದಿನಕ್ಕೆ ಒಂದು ಗ್ಲಾಸ್ ಕುಡಿಬಹುದು, ಏನು ತೊಂದರೆ ಇಲ್ಲ. ಟೀನೋ ಕಾಫಿನೋ ಸ್ಕಿಪ್ ಮಾಡ್ಬಿಟ್ಟು ಕುಡಿಬೋದು. ಹೆಲ್ತಿಯಾಗಿರಬೇಕು ಅಂತ ಇಷ್ಟಪಡೋರು ಕುಡಿಬೋದು. ಚೆನ್ನಾಗಿದೆ. ನಾನು ಮನೇಲಿ ಹೋಗಿ ರೆಡಿ ಮಾಡಿ ಇಟ್ಕೋತೀನಿ. ಬೆಲ್ಲ ಇದ್ರೆ ತಗೊಂಡೋಗಿಟ್ಕೊ. ಬೆಲ್ಲಕ್ಕೆ ಬಂದ್ಬಿಟ್ಟು ಏನದು ನಿಂಬೆಹಣ್ಣು ಮತ್ತೆ ಅದು ಐಟಮ್ ಇದೆ, ಅಲ್ಲಿ ಒಂದು 5 ಐಟಮ್ ಏನೋ ಮಿಕ್ಸ್ ಇದೆ. ಅದಕ್ಕೆ ಬೆಲ್ಲ ತುಂಬಾ ಚೆನ್ನಾಗಿದೆ. ಏನಂತ ಹೇಳೋದು ಆ ಬೆಲ್ಲಕ್ಕೆ? ಅದು ಬೆಲ್ಲ ಪೌಡರ್ ಬೆಲ್ಲ ಅದು ಆಕ್ಚುಲಿ. ಅದ್ರ ನೇಮ್ ಕಳಿಸ್ತೀನಿ ನಿಮ್ಗೆ ಆಮೇಲೆ. ಚೆನ್ನಾಗಿದೆ ಅದು ಬೆಲ್ಲ. ಜಾಸ್ತಿ ಕುಡಿಯೋಕ್ಕಾಗಲ್ಲ. ಕುಡಿದ್ಬಿಡು, ಸ್ವಲ್ಪ ಮಾಡ್ಬೇಕು, ಕುಡಿದ್ಬಿಡು. ಸೊ ನಾನು ಇದನ್ನ ಮೇಂಟೈನ್ ಮಾಡ್ತೀನಿ. ಏರ್ ಚೆನ್ನಾಗಿರುತ್ತೆ. ಫುಲ್ ಸೆನ್ಸಿಟಿವ್ ಸ್ಕಿನ್. ಕೊಡೆ ಪಾಪುಗೆ, ನನ್ನ ಮಗಳಿಗೆ ಒಂದು ಊಟ ಕೊಡೆ ಅನ್ಸ್ಬೇಕು. ಹೇಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ. ಆಕ್ಚುಲಿ ಬೇಜಾರಾಗ್ತಿದೆ. ನಾಳೆ ಹೋಗ್ಬೋದಿತ್ತು, ಇವತ್ತೇ ಹೋಗ್ಬೇಕಂತ. ನಾಳೆ ಒಟ್ಟಿಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಆಗೋದಿಲ್ಲ, ನಾನು ಇವಾಗಲೇ ಹೋಗ್ಬೇಕು ಅಂತ ಇದ್ದಾಳೆ. ನಾನು 2 days ನಾನು ಜಿಮ್ಗೆ ಹೋಗ್ತಿದ್ದೀನಲ್ಲ, ಸುಮ್ಮನೆ ಸ್ಕಿಪ್ ಆಗುತ್ತೆ.
ಅಂತ 2 days ಅಂತ ಕೇಳ್ಕೊಂಡು ಬಂದಿದ್ದೆ. ನನಗಂತೂ ಖುಷಿ ಆಯಿತು ಮನೆಗೆ ಬಂದು. ಆಕ್ಚುಲಿ ನಾನು ನಾಳೆ ಒಟ್ಟಿಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಹೋಗೋಣ ಇರು ಅಂತ ಹೇಳ್ತಾ ಇದ್ದೀನಿ. ಅವ್ರು ಕೇಳ್ತಿಲ್ಲ, ಹೋಗ್ಬೇಕು ಇವಾಗಲೇ ಹೋಗ್ಬೇಕು ಅಂತ ಅನ್ಕೊಂಡು. ಇರಲಿ, ಅಲ್ಲೂ ಕಿರಣ್ ಒಬ್ಬನೇ ಅಲ್ವಾ, ಅವನು ನಮ್ಮನ್ನ ಬಿಟ್ಟಿರಲ್ಲ. ಕರ್ಕೊಬಾ ಅಂತ. ನಿನ್ನೆನೆ ಹಬ್ಬ ಮುಗೀತಲ್ವಾ ಬಂದ್ಬಿಡಿ ಅಂತ ಅಂತಿದ್ದ. ನನಗೆ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಖುಷಿ ಆಯಿತು. ನಂಗೆ ಬಂದಿದ್ದಕ್ಕೂ ಖುಷಿ ಆಯಿತು. ಅದು ನನಗೂ ತುಂಬ ಖುಷಿ ಆಯಿತು. ನಾಳೆ ಹೋಗ್ಬೋದಿತ್ತು ಒಟ್ಟಿಗೆ, ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ನನಗೆ ಬಿಟ್ಟು ಹೋಗ್ತೀನಿ ಅಂತ ಅಂದೆ. ಅವಳಿಲ್ಲ, ನಾನು ಇವತ್ತೇ ಈವ್ನಿಂಗ್ ಹೋಗ್ತೀನಿ. ಹೋದ್ ಸತಿ ನಮ್ಮನ್ನ ಕರೆದಿದ್ಲು, ಅವಾಗ ನನಗೆ ಏನಕ್ಕೆ ಬರಕ್ಕೆ, ಆವಾಗ ಸುಮ್ಮನೆ ಬರಕ್ಕೆ ಇಲ್ಲ, ಸುಮ್ಮನೆ ಹಬ್ಬ ಗಿಬ್ಬ ಏನೂ ಇರಲಿಲ್ಲ, ಬಾ ಅಂತ ಎಲ್ಲ ರೆಡಿಯಾಗಿತ್ತು. ಆದರೆ ಕಿರಣ್ದೇನೋ ತುಂಬ ಕ್ಲೋಸ್ ಫ್ರೆಂಡ್ ಒಬ್ರು ಮದುವೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಡೇ ಇವಳು ಕರೆದಿದ್ದ ದಿನನೇ ಅವತ್ತು ಮದುವೆ ಅಂತ ಇದಾಯಿತು. ನೆಕ್ಸ್ಟ್ ಇನ್ನೊಂದು ಸತಿನೂ ನನಗೆ ಇವತ್ತು ಈ ಸತಿನೂ ನನಗೆ ಬರೋಕ್ಕಾಗ್ತಾ ಇರಲಿಲ್ಲ. ಅವನೇ ಬೇಜಾರು ಮಾಡ್ಕೊತಾಳೆ, ಪದೇ ನೀನು ಹೋಗಲ್ಲ ಅಂತಂದರೆ ಬೇಜಾರು ಮಾಡ್ಕೊಬಿಡ್ತಾಳೆ. ಹೋಗ್ಬಾ ಅಂತ ಇದು ಮಾಡಿದ್ದು. ಇನ್ನು ಇವಳು ನನಗೆ ಹೇಗೆ ಪರಿಚಯ ಅಂತ ಹೇಳ್ತೀನಿ, ಅವಳೇ ಹೇಳ್ತಾಳೆ ಹೇಗೆ ಪರಿಚಯ ಅಂತ. ನನ್ನ ಕಾಲೇಜ್ ಫ್ರೆಂಡ್ ಅಲ್ಲ, ಸ್ಕೂಲ್ ಫ್ರೆಂಡ್ ಅಲ್ಲ, ನನ್ನ ಕೆಲಸ ಫ್ರೆಂಡ್ ಅಲ್ಲ, ಏನೂ ಅಲ್ಲ. ಆ್ಯಕ್ಚುಲಿ ಇವಳು ಕಿರಣ್ ಎಲ್ಲ ಒಟ್ಟಿಗೆ ತುಂಬ ವರ್ಷದಿಂದ, ಎಷ್ಟು ವರ್ಷದಿಂದ, ಸುಮಾರು ಒಂದು 8 years ಇಂದ ನಾನು ಇವ್ರ ಹಸ್ಬೆಂಡು ಫ್ರೆಂಡ್ಸ್ ಆ್ಯಕ್ಚುಲಿ. ಆಮೇಲಿಂದ ಕಿರಣಿಂದ ಇವಳು ಪರಿಚಯ ಆಗಿದ್ದು. ಪರಿಚಯ ಅಂದರೆ ನಾವು ಒಂದು ದಿನನೂ ನಾವು ಮಾತಾಡಿಲ್ಲ, ಬರೀ ಫೋನಲ್ಲಿ ಅಷ್ಟೇನೆ. ಇಲ್ಲ, ಮಾತಾಡಿದ್ವಿ ಹಾಸ್ಪಿಟಲ್ ಒಂದ್ಸತಿ ಪ್ರೆಗ್ನೆಂಟ್ ಟೈಮಲ್ಲಿ ಒಂದ್ಸತಿ ಮಾತಾಡಿದ್ವಿ ಅಷ್ಟೇ. ಆವಾಗಲೇ ಫೋನ್ ನಂಬರ್ ಇಸ್ಕೊಂಡು ಇದು ಮಾಡಿದಷ್ಟೇ. ಅದು ಬಿಟ್ಟರೆ ಒಂದು ದಿನಕ್ಕೂ ನಾವು ಫ್ರೆಂಡ್ಸ್ ಎಲ್ಲ ಮಾತು ಆಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇವ್ರ ಹಸ್ಬೆಂಡ್ ಕಿರಣ್, ನಾನು ಫ್ರೆಂಡ್ಸ್ ಆ್ಯಕ್ಚುಲಿ. ಕಿರಣಿಂದ ಇವ್ರು ಪರಿಚಯ ಆಗಿದ್ದು. ಸೊ ಹಂಗೆ ಅಲ್ಲಿಂದ ಇಲ್ಲಿಗೆ ಬಂದಿತ್ತು. ಫೈನಲ್ ಆಗಿ ಟೈಮ್ ಆಗ್ತಾ ಬಂತು, ಇನ್ನೇನು ರೆಡಿ ಆಗಬೇಕು. ಸೊ ರೆಡಿ ಆಗೋಕ್ಕಿಂತ ಮುಂಚೆ ಚರಿಮಾಗ ಒಂದು ಸ್ವಲ್ಪ ಊಟ ಮಾಡಿಸ್ಕೊಂಡು ನಾನು ಸ್ವಲ್ಪ ಊಟ ಮಾಡಿಕೊಂಡು ಹೊರಡೋಣ ಅಂತ. ಸೊ ಗೈಸ್, ಮಸ್ಸೊಪ್ಪು ಸಾಂಬಾರು ಮಾಡಿದ್ದಾರೆ. ಏನು ತುಪ್ಪನಾ? ಇದಕ್ಕೆ ಮಸ್ಸೊಪ್ಪು ಅಂತ ಹೇಳ್ತಾರೆ. ಸೊ ಮಸ್ಸೊಪ್ಪು ಸಾಂಬಾರು. ಫೈನಲಿ ನಾವು ಹೊರಟಿದ್ದೀವಿ, ಟೈಮ್ ಆಯಿತು. ಸೊ ಊಟ ಎಲ್ಲ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಇನ್ನೂ ರೆಡಿ ಆಗಿಲ್ಲ, ಇವಾಗ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋಗಿ ರೆಡಿಯಾಗಿ ದೆನ್ ಹೊರಡ್ತೀವಿ. ಆ್ಯಕ್ಚುಲಿ ಒಂದು ವಿಷಯ ಹೇಳಬೇಕು, ಇವಳಿಗೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ತುಂಬ ಇಷ್ಟ. ಸ್ಟಾರ್ಟ್ ಮಾಡ್ತಾಳೆ ಕೂಡ. ಅವ್ರ ಹಸ್ಬೆಂಡ್ ಸ್ವಲ್ಪ ಅದೆಲ್ಲ ಮಾಡೋದ್ರಿಗೆ ಇಷ್ಟ ಆಗಲ್ಲ. ಇನ್ ಕೇಸ್ ಏನಾದರೂ ವೀಡಿಯೋಸ್ ಮಾಡೋಕ್ಕೆ ಬಿಟ್ಟರೆ ಇವಳೂ ವೀಡಿಯೋಸ್ ಮಾಡ್ತಾಳೆ. ಸೊ ಅದನ್ನ ಲಿಂಕ್ನ ಸ್ಟೇಟಸ್ ಆಗಲಿ ಸ್ಟೋರಿಗೆಲ್ಲ ಹಾಕಿರ್ತೀನಿ. ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಹೆಲ್ದಿ ಟಿಪ್ಸ್ ಆಗಲಿ ಮತ್ತೊಂದಾಗಲಿ ಎಲ್ಲನೂ ಚೆನ್ನಾಗಿ ಮಾಡ್ತಾಳೆ. ಸೊ ಇನ್ನೇನು ಓಕೆ ಬನ್ನಿ ಹೋಗೋಣ, ಮತ್ತೆ ರೆಡಿ ಆಗಿಬಿಟ್ಟು ಹೋಗೋಣ. ಗಾಯ್ಸ್, ಫೈನಲಿ ಹೊರಟಿದ್ದೀವಿ ಮನೆಯಿಂದ. ಇವಾಗ ರೆಡಿ ಆಗಿದ್ದೀವಿ. ಸೊ ರೆಡಿ ಎಲ್ಲ ಆಯಿತು. ಇನ್ನೇನು ನಡ್ಕೊಂಡು ಹೋಗಬೇಕು. ಇಲ್ಲಿಂದ ತುಂಬ ದೂರ ಹೋಗಿ ಆಮೇಲೆ ಬಸ್ ಹತ್ತೋದು. ಬನ್ನಿ ಹೋಗೋಣ. ಸೊ ಗೈಸ್, ಫೈನಲಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಕೂಡ ಸಿಕ್ತು. ಹಾಗೆಯೇ ಹೊರಟು ಬಂದ್ವಿ. ಮೈಸೂರು ರೀಚ್ ಆದ್ವಿ. ಅಷ್ಟರಲ್ಲಿ ಕಿರಣ್ ಬಂದಿದ್ದರು ನಮ್ಮನ್ನ ಪಿಕ್ ಮಾಡ್ಕೊಳ್ಳೋಕ್ಕೆ. ಸೀದಾ ಅವರ ಹೋಟೆಲ್ಗೆ ಕರ್ಕೊಂಡೋಗಿದ್ರು. ಹಾಗೆಯೇ ಬಿಸಿ ಬಿಸಿ ಕಾಫಿ ಕುಡಿದು, ಬಸ್ಸಲ್ಲಿ ಬಂದಿದ್ವಲ್ಲ ಹೆಡ್ಡೇಕ್ ಅಂತ ಹೇಳಿದ್ದಕ್ಕೆ ಕಾಫಿ ಕುಡ್ಕೊಂಡು ನಾವು ಮನೆಗೆ ಹೊರಟ್ವಿ. ಗಾಯ್ಸ್, ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್